ವಿವಿಧ ಬೇಡಿಕೆ ಆಗ್ರಹಿಸಿ ಕಪ್ಪು ಪಟ್ಟಿ ಕಟ್ಟಿಕೊಂಡು ಗ್ರಾಮದ ಆಡಳಿತ ಅಧಿಕಾರಿಗಳು ತಾಲೂಕು ಆಡಳಿತ ಸೌಧದ ಎದುರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದ್ದಾರೆ. ಗುರುವಾರ ರಾಜ್ಯಾದ್ಯಂತ ರಾಜ್ಯ ಸಂಘದ ಪ್ರತಿಭಟನೆ ಕರೆ ಹಿನ್ನೆಲೆ ಇಂಡಿ ತಾಲೂಕಿನಲ್ಲಿಯೂ ಕೂಡ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುತ್ತೆ ಎಂದು ಉಪ ತಹಶೀಲ್ದಾರ್ ಅಣ್ಣಪ್ಪ ಎಸ್ ಗೋಟ್ಯಾಲ ಮಾತನಾಡಿದರು. ಗ್ರಾಮ ಆಡಳಿತ ಅಧಿಕಾರಿಗಳು ಅನೇಕ ಸಮಸ್ಯೆಗಳಿಂದ ತೊಂದರೆ ಅನುಭವಿಸುತ್ತಿದ್ದಾರೆ. ಇಲಾಖೆಯಿಂದ ಅಭಿವೃದ್ಧಿಪಡಿಸಿರುವ ಮೊಬೈಲ್ ವೆಬ್ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರಲಾಗುತ್ತಿದೆ. ಈ ತಂತ್ರಾಂಶಗಳ ನಿರ್ವಹಣೆಗೆ ಅವಶ್ಯಕವಾಗಿರುವ ಮೊಬೈಲ್, ಲ್ಯಾಪ್ಟಾಪ್, ಅದಕ್ಕೆ ಅವಶ್ಯಕವಿರುವ ಇಂಟರ್ನೆಟ್ ಹಾಗೂ ಸ್ಕ್ಯಾನರ್ಗಳನ್ನು ಒದಗಿಸದೆ ಕರ್ತವ್ಯ ನಿರ್ವಹಿಸುವಂತೆ ಒತ್ತಡ ಹೇರುತ್ತಿರುವುದರಿಂದ ಗ್ರಾಮ ಆಡಳಿತ ಅಧಿಕಾರಿಗಳು ಹಿಂಸೆ ಅನುಭವಿಸುತ್ತಿದ್ದಾರೆ ಎಂದರು. ಆಧುನಿಕ ತಂತ್ರಾಂಶಕ್ಕೆ ಸಂಬಂಧಪಟ್ಟಂತೆ ಅವಶ್ಯ ಸೌಲಭ್ಯವನ್ನು ಕಲ್ಪಿಸುವ ತನಕ ಸೆಪ್ಟೆಂಬರ್ 22ರಿಂದ ಆಧಾರ್ ಸೀಡ್, ಲ್ಯಾಂಡ್ ಬೇಟ್, ಬಗರ್ ಹುಕುಂ, ಹಕ್ಕುಪತ್ರ ನಮೂನೆ 1.5 ವೆಬ್ ಅಪ್ಲಿಕೇಶನ್ ಮತ್ತು ಪೌತಿ ಆಂದೋಲನ ಆಪ್ ತಂತ್ರಾಂಶಗಳ ಕೆಲಸವನ್ನು ಸ್ಥಗಿತಗೊಳಿಸಲಾಗಿದೆ. ಪದೋನ್ನತಿ, ವರ್ಗಾವಣೆ, ನೌಕರರ ಅಮಾನತು ಸೇರಿ ಹಲವಾರು ಬೇಡಿಕೆಯನ್ನ ಸರ್ಕಾರದ ಮುಂದಿಟ್ಟಿದ್ದು, ಅವುಗಳಿಗೆ ಸರ್ಕಾರ ಸ್ಪಂದಿಸದೇ ಇದ್ದಲ್ಲಿ ಸೆಪ್ಟೆಂಬರ್ 26ರಿಂದ ಎಲ್ಲಾ ಬಗೆಯ ಮೊಬೈಲ್ ಆಪ್ ಮತ್ತು ನೆಟ್ ಅಪ್ಲಿಕೇಶನ್ ಸ್ಥಗಿತಗೊಳಿಸಿ ರಾಜ್ಯವ್ಯಾಪಿ ಮುಷ್ಕರ ನಡೆಸಲಾಗುತ್ತಿದೆ ಎಂದರು. ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ತಾಲೂಕು ಘಟಕ ಇಂಡಿ ರಾಜ್ಯದ ಗ್ರಾಮ ಆಡಳಿತಾಧಿಕಾರಿಗಳ ಸಮಸ್ಯೆಗಳು ಹಾಗೂ ವಿವಿಧ ಬೇಡಿಕೆಗಳನ್ನು ಬೇಡಿ ಇವತ್ತಿನ ದಿವಸ ಅವರು ನಿರ್ದಿಷ್ಟ ಮುಷ್ಕರವನ್ನು ಕರೆದಿದ್ದು, ಆ ಮುಷ್ಕರಕ್ಕೆ ನಮ್ಮ ಕಂದಾಯ ನೌಕರರಿಂದ ಅವರು ಮುಷ್ಕರದಲ್ಲಿ ಗ್ರಾಮ ಆಡಳಿತ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡಿರುವ ವೇತನ ಶ್ರೇಣಿ ನಿಗದಿಪಡಿಸಿದ ಆದೇಶ ನೀಡುವ ಬಗ್ಗೆ, ಆಮೇಲೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ, ಸೇವಾ ನಿಯಮಾವಳಿಗಳಿಗೆ ಸಂಬಂಧಿಸಿದಂತೆ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ ಇವು ಅನೇಕ ಬೇಡಿಕೆಗಳನ್ನಿಟ್ಟು ಇವತ್ತು ಅನಿರ್ದಿಷ್ಟ ಮುಷ್ಕರವನ್ನು ಗ್ರಾಮ ಆಡಳಿತಾಧಿಕಾರಿ ಸಂಘ ತಾಲೂಕು ಘಟಕದವರು ಇರುವುದರಿಂದ ರಾಜ್ಯ ಗ್ರಾಮ ಆಡಳಿತಾಧಿಕಾರಿ ಅಧ್ಯಕ್ಷರು ಈ ಬಂದ್ ಕರೆ ನೀಡಿರುವುದರಿಂದ ಇದಕ್ಕೆ ಎಲ್ಲ ನಮ್ಮ ಕಂದಾಯ ನೌಕರರು ಬಾಯಿ ಬೆಂಬಲಾಗಿ ನೀಡುತ್ತೇವೆ ಅಂತ ಹೇಳಿಕೆಯನ್ನು ನೀಡಿದರು. ಸರ್, ಮೂಲಭೂತ ಸೌಲಭ್ಯಗಳ ಬಗ್ಗೆ ಗ್ರಾಮ ಆಡಳಿತ ಅಧಿಕಾರಿಗಳ ಸುಸಜ್ಜಿತ ಕಚೇರಿ, ಉತ್ತಮ ಗುಣಮಟ್ಟ ಟೇಬಲ್ ಮತ್ತು ಕುರ್ಚಿ ಮತ್ತು ಅಲ್ಮೇರಾ, ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ಫೋನ್, 12 GB 255 GB CUG ಸಿಮ್ ಮತ್ತು ಡೇಟಾ, ಗೂಗಲ್ ಕ್ರೋಮ್ ಬುಕ್, ಲ್ಯಾಪ್ಟಾಪ್, ಪ್ರಿಂಟರ್ ಮತ್ತು ಸ್ಕ್ಯಾನರ್. ಮತ್ತೇನು ಬೇಡಿಕೆ ಅದಾವ ಸರ್? ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಮೊಬೈಲ್ ತಂತ್ರಾಂಶಗಳ ಕೆಲಸದ ವಿಚಾರವಾಗಿ ಇದುವರೆಗೆ ಆಗಿರುವ ಎಲ್ಲ ಅಮಾನತುಗಳನ್ನು ತಕ್ಷಣವೇ ರದ್ದುಪಡಿಸಬೇಕು. ಇದರ ಬಗ್ಗೆ ಆಗುವುದು KCSR ನಿಯಮಾವಳಿಯಂತೆ ಸರ್ಕಾರಿ ರಜಾ ದಿನಗಳಲ್ಲಿ ಕರ್ತವ್ಯಕ್ಕೆ ಮೆಮೊ ಹಾಕುವುದು, ಅಂದರೆ ಕೆಲಸಕ್ಕೆ ಕರೆಯುತ್ತಿರುವುದು. ಆಮ್ಯಾಗ ಅಂತರ್ ಜಿಲ್ಲಾ ಪತಿ ಪತ್ನಿ ಪ್ರಕರಣಗಳ ವರ್ಗಾವಣೆ ಚಾಲನೆ ನೀಡಿ ಅಂತಿಮ ಆದೇಶಕ್ಕಾಗಿ ಬಾಕಿ ಇರುವ ಪ್ರಕರಣಗಳು ವರ್ಗಾವಣೆ ಆದೇಶ ನೀಡುವ ಬಗ್ಗೆ ಇನ್ನೂ ಅನೇಕ ಬೇಡಿಕೆಗಳು. ಸರ್, ಈಗ ನಿಮ್ಮ ಪೂರ್ಣ ಪ್ರಮಾಣದ ಬೇಡಿಕೆಗಳು ಈಡೇರುವವರೆಗೂ ಮುಷ್ಕರವನ್ನು ಜಿಲ್ಲೆ ಒಳಗೆ ಏನು ಮಾಡ್ಲತ್ತೀರ ಸರ್? ಜಿಲ್ಲಾ ಮಟ್ಟದಲ್ಲೂ ಐತಿ, ರಾಜ್ಯ ಮಟ್ಟದಲ್ಲೂ ಐತಿ, ಎಲ್ಲ ತಾಲೂಕು ಘಟಕದಾಗೂ. ಏನೋ ಮೊಬೈಲ್ ಒಳಗಿನ ವೆಬ್ ಅಪ್ಲಿಕೇಶನ್ಗಳು ತೆಗಿಬೇಕಂತ ಹೇಳಿದ್ರಲ್ಲ, ಅವು ಯಾವ್ಯಾವ ಸರ್? ಅವು ಸಂಯೋಜನೆ ಆ್ಯಪ್, ಇ ಆಫೀಸ್, ಆಧಾರ್ ಶೀಡಿಂಗ್, ಲ್ಯಾಂಡ್ ಬೀಟ್, ಬಗರ್ ಹುಕುಮ, ಹಕ್ಕುಪತ್ರ ನಮೂನೆ 1ರಿಂದ 5 ವೆಬ್ ಅಪ್ಲಿಕೇಶನ್, ಪೌತಿ ಆಂದೋಲನ, ಸಂರಕ್ಷಣೆ, ಬೆಳೆ ಕಟಾವು ಮೊಬೈಲ್ ಆ್ಯಪ್, CVG ಆ್ಯಪ್, ನವೋದಯ, ಗರುಡ ಆ್ಯಪ್, ಭೂಮಿ, ಎಲೆಕ್ಟ್ 1, ವೋಟರ್ ಹೆಲ್ಪ್ ಲೈನ್, ಬೆಳೆ ಸಮೀಕ್ಷೆಯ ಅನುಮೋದನೆ ವೆಬ್ ಆ್ಯಪ್, PM ಕಿಸಾನ್ ವೆಬ್ ಆ್ಯಪ್, ಕೃಷಿ ಗಣತಿ, ನೀರಾವರಿ ಗಣತಿ, ದಿಶಾಂಕ. ಸರ್, ಈ ಒಟ್ಟು ವೆಬ್ಗಳದಾಗ ನೀವು ಎಷ್ಟು ತಿಂಗಳು ಕೆಲಸ ಮಾಡಿರಿ ಸರ್? ಈಗ ಟೋಟಲ್ ಇದರಲ್ಲಿ ನಡೆದವಲ್ಲ, ನಿರಂತರ ಇದರಲ್ಲೇ ಕೆಲಸ ನಡೆದವಿ. ಈಗ ನಿಮ್ಗೆ ಅದ್ರೊಳಗೆ ಆಗಲ್ಲಾಗೈತಿ, ಲ್ಯಾಪ್ಟಾಪ್ ಬೇಕು? ಇದು ಒತ್ತಡ ಜಾಸ್ತಿ ಆಗಿಲ್ಲ. ಒತ್ತಡ ಅಂದ್ರೆ ಯಾವ ರೀತಿ ಆತ ಸ್ವಲ್ಪ ಬಿಡಿಸಿ ಹೇಳ್ತಾರೆ? ಒಂದೇ ಟೈಮ್ ಲೈನ್ ಕೊಡ್ತೇವೆ. ಹಾಂ ರೀ, ಎಲ್ಲ ಆ್ಯಪ್ಗಳನ್ನು ಒಂದೇ ಟೈಮ್ ಲೈನ್ ಒಳಗೆ ಮಾಡ್ಬೇಕನ್ನೋದು ಒತ್ತಡ ಬರ್ತದೆ. ಅಟ್ಲೀಸ್ಟ್ ಒಂದು ಮಾಡಿ ಅದನ್ನು ಯಶಸ್ವಿಗೊಳಿಸಿದ್ರೆ, ಅದಕ್ಕೆ ಸಮರ್ಪಕ ತರಬೇತಿ ಕೊಟ್ಟು ಮಾಡಿದರೆ ಆಗ್ತದೆ. ಇಲ್ಲ ಎಲ್ಲ ಆ್ಯಪ್ಗಳನ್ನು ಒಂದೇ ರೀತಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ನೀವು ಇದನ್ನು ಮಾಡಲೇಬೇಕು ಅನ್ನೋ ಕಡ್ಡಾಯವಾಗಿ ಒತ್ತಡ ಹೇರ್ತಾ ಇರೋದ್ರಿಂದ ಪ್ರಗತಿನೂ ಆಗಂಗಿಲ್ಲ, ಮಾನಸಿಕ ಒತ್ತಡಕ್ಕೂ ಒಳಗಾಗ್ತಾ ಇದೆ. ನನ್ನ ಹೆಸರು ಎಸ್ ಗೋಟ್ಯಾಳ, ಉಪ ತಹಸೀಲ್ದಾರ್ ಬಳ್ಳೊಳ್ಳಿ. ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಸಂಘ ಕೇಂದ್ರ ಸಂಘ ಬೆಂಗಳೂರು ಇವರೊಂದು ಅನಿರ್ದಿಷ್ಟವಾದ ಮುಷ್ಕರವನ್ನು ಹಮ್ಮಿಕೊಂಡಿರ್ತಾರೆ. ಅದರ ಉದ್ದೇಶ ಏನಂದ್ರೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸರಿಯಾಗಿ ಮೂಲಭೂತ ಸೌಕರ್ಯಗಳು
ಹಾಗೂ ಅವ್ರ ಮೇಲೆ ಆಗಿರುವಂಥ ಮಾನಸಿಕ ಕಿರುಕುಳಗಳನ್ನು ಕಡಿಮೆ ಮಾಡಿಸಲೆಂದು ಇವತ್ತಿನ ದಿವಸ ಎಲ್ಲ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಹಾಗೂ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಸಂಘ ಇವತ್ತಿನ ದಿವಸ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿರ್ತಾರೆ. ಇವತ್ತಿನ ದಿವಸ ನಮ್ಮ ತಾಲೂಕು ಘಟಕದಿಂದ ಈ ಮುಷ್ಕರದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದೆವು. ನಮ್ಮ ಜಿಲ್ಲಾ ಕಂದಾಯ ನೌಕರ ಸಂಘ ಸಹಿತ ಇದಕ್ಕೆ ಪೂರ್ಣವಾದ ಬಾಹ್ಯ ಬೆಂಬಲವನ್ನು ನೀಡಿತ್ತು ಅನಿರ್ದಿಷ್ಟ ಮುಷ್ಕರ. ಇವತ್ತಿನ ದಿವಸ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಭಾಳಷ್ಟು ತಾಂತ್ರಿಕ ಸಮಸ್ಯೆಗಳು ಭಾಳ ಅದಾವೆ. 21 ಆ್ಯಪ್ಗಳ ಮುಖಾಂತರ ಕೆಲಸ ಮಾಡಬೇಕಾಗಿದೆ ನಿತ್ಯ. ಇವತ್ತಿನ ದಿವಸ ಇನ್ಕಮ್ ಆಗಿರ್ಬೋದು, ಕಾಸ್ಟ್ ಆಗಿರ್ಬೋದು, ಎಲ್ಲ ಸರ್ಟಿಫಿಕೇಟ್ ಸಹಿತ ಮೊಬೈಲ್ದಾಗೆ ಕೊಡುವಂತಾರೆ. ಯಾವುದೇ ಮೊಬೈಲಕ್ಕೆ ಸರ್ಕಾರದಿಂದ ಯಾವುದೇ ಮೊಬೈಲ್ ಸರ್ಕಾರ ನೀಡಿಲ್ಲ, ಮೊಬೈಲ್ಗೆ ಬೇಕಾದಂಥ ಡಾಟಾ ನೀಡಿಲ್ಲ, ಮೊಬೈಲ್ಗೆ ಬೇಕಾಗಿರುವಂಥ ಯಾವುದೇ ಥರ ಸಿಮ್ಗಳನ್ನು ಕೊಟ್ಟಿಲ್ಲ. ಎಲ್ಲ ಸ್ವಂತ ಖರ್ಚಿನಿಂದ ಸಹಿತ ಗ್ರಾಮ ಲೆಕ್ಕಾಧಿಕಾರಿ ಮಾಡಕತ್ತಾರ. ಗ್ರಾಮ ಲೆಕ್ಕಾಧಿಕಾರಿ ಒಂದು ಇರ್ಲಿಕ್ಕಂತ ಒಂದು ಕೊಠಡಿ ವ್ಯವಸ್ಥೆ ಇಲ್ಲ, ಆಮೇಲೆ ಟೇಬಲ್ ಕುರ್ಚಿ ಯಾವುದೇ ಮೂಲಭೂತ ಸೌಕರ್ಯದಿಂದ ಭಾಳಷ್ಟು ತೊಂದರೆ ಆಗಕತ್ತದ. ಆಮೇಲೆ ಗ್ರಾಮ ಲೆಕ್ಕಾಧಿಕಾರಿ ಇನ್ನೊಂದು ಸಮಸ್ಯೆ ಏನದ ಅಂದ್ರೆ ಅವರಿಗೆ ಇನ್ನೂತನ ಆದ್ರೂ 15 ವರ್ಷದಿಂದ ಆದರೂ ಪ್ರಮೋಷನ್ ನೀಡ್ತಾ ಇಲ್ಲ. ಹಾಗೂ ಪತಿ ಪತ್ನಿ ಒಂದು ವಿಷಯದಲ್ಲಿ ಒಂದು ವರ್ಗಾವಣೆ ಸಹಿತ ನಮ್ಮ ಇಲಾಖೆಯವರು ಮಾಡ್ತಾ ಇರೋದ್ರಿಂದ, ಮತ್ತು ಇನ್ನೂ ಹೇಳ್ಬೇಕಂದ್ರೆ ಭಾಳಷ್ಟು ಗ್ರಾಮ ಲೆಕ್ಕಾಧಿಕಾರಿಗಳು ಇದರಿಂದ ಮಾನಸಿಕ ಖಿನ್ನತೆಗೊಳಗಾಗಿ ಆರಾಮ್ ತಪ್ಪಲಾಗತ್ತದ. ಕೆಲವೊಬ್ಬರು ಹಾರ್ಟ್ ಅಟ್ಯಾಕ್ ಆಗಿ ಶಂಕರ ಒಂದು 2-3 ಪ್ರಕರಣಗಳಲ್ಲಿ ಅವರು ಮೈತ್ರಾಗಿರ್ತಾರೆ. ಇಂಥ ಎಲ್ಲ ಪ್ರಕರಣಗಳಿರೋದ್ರಿಂದ ಭಾಳಷ್ಟು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಮಾನಸಿಕ ತೊಂದರೆ ಇರೋದ್ರಿಂದ ಇವತ್ತಿನ ದಿವಸ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಅದರಂತೆ ರಾಜ್ಯದ ಇವತ್ತಿನ ದಿವಸ ಭಾಳಷ್ಟು ಜನ ಕುಂಡು ಪೋಖರಿಯನ್ನು ಮಾಡಕತ್ತಾರೆ, ಗ್ರಾಮ ಲೆಕ್ಕಾಧಿಕಾರಿ ಹಲ್ಲೆ ಮಾಡಕತ್ತಾರೆ. ಹಲ್ಲೆ ಮಾಡಿ ಅವ್ರ ಮ್ಯಾಲ ದೌರ್ಜನ್ಯ ಎಸೆದಂಥ ಪ್ರಕರಣಗಳೇ ಸಹಿತ ರಾಜ್ಯದ ತುಂಬ ಭಾಳಷ್ಟು ಆಗಿರೋದ್ರಿಂದ ಅವೆಲ್ಲ ಇವತ್ತಿನ ದಿವಸ ನಮ್ಮ ಗ್ರಾಮ ಲೆಕ್ಕಾಧಿಕಾರಿ ಸಂಘ ತಾಲೂಕು ಆಡಳಿತದಿಂದ ಏನು ಹಮ್ಮಿಕೊಂಡಿರ್ತೀವಿ, ಈ ಮುಷ್ಕರದಲ್ಲಿ ಏನು ಬೇಡಿಕೆಗಳಿದಾವೆ ಎಲ್ಲ ಬೇಡಿಕೆ ಈಡೇರ್ಬೇಕಂತೇಳಿ ಇವತ್ತಿನ ದಿವಸ ನಾವೇನಾದ ತಾಲೂಕಾ ಒಂದು ಗ್ರಾಮ ಲೆಕ್ಕಾಧಿಕಾರಿ ಸಂಘದಿಂದ ಕರೆ ಕೊಟ್ಟಿರ್ತಾರೆ. ಅದಕ್ಕೆ ನಮ್ಮ ಕಂದಾಯ ನೌಕರರ ಇಲಾಖೆಯಿಂದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿ ಎಲ್ಲರ ಅದರಂತೆ ನಮ್ಮ ಗ್ರಾಮ ಲೆಕ್ಕಾಧಿಕಾರಿ ಸಂಘ ಎಂದೇ ಅಲ್ಲ, ಕಂದಾಯ ನೌಕರ ಸಂಘ, SDC FDCಗಳ ಸಂಘ, ಗ್ರಾಲಯ ಸಂಘ, ಆಮೇಲೆ RI ಸಂಘ, ಹಿಂಗೆ ಯಾವುದೇ ಇರಲಿ ಒಟ್ಟು ಎಲ್ಲ ಟೋಟಲ್ ಕಂದಾಯ ಸಂಘದಿಂದ ನಾವು ಇವತ್ತಿನ ದಿವಸ ಒಂದು ಅನಿರ್ದಿಷ್ಟ ಮುಷ್ಕರವನ್ನು ಹಮ್ಮಿಕೊಂಡಿದ್ವಿ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಎಲ್ಲರಿಗೆ ಯಾವುದೇ ಬೇಸಿಕ್ ಫೆಸಿಲಿಟಿ ಇರೋದ್ರಿಂದ ಇಷ್ಟೊಂದು ಸಮಸ್ಯೆ ಆಗಕತ್ತವೆ. ಆದ್ದರಿಂದ ಇವತ್ತಿನ ದಿವಸ ನಾವು ಒಂದು ಮನವಿಯನ್ನು ನಾವು ರಾಜ್ಯದಂತ ಎಲ್ಲ ಕಡೆ ಕೊಡ್ತೇವೆ. ಇವತ್ತಿನ ದಿವಸ ಇಲ್ಲಿ ಮಾಡ್ತೇವೆ. ನಾಳೆ 27ನೇ ತಾರೀಕಿನ ದಿವಸ ಜಿಲ್ಲಾ ಸಂಘದಾಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡ್ತೇವೆ. ಅದು ಆದ ನಂತರ ರಾಜ್ಯಾದ್ಯಂತ ಒಂದು ಫ್ರೀಡಮ್ ಪಾರ್ಕ್ನಲ್ಲಿ ಡೇಟ್ ಕೊಡ್ತಾರೆ ಅಂದ್ರೆ ನಮ್ಮ ಅಧ್ಯಕ್ಷರು, ಅದು ಯಾವಾಗ ಡೇಟ್ ಕೊಡ್ತಾರೆ ಮತ್ತು ರಾಜ್ಯಾದ್ಯಂತ ನಾವು ಮುಷ್ಕರವನ್ನು ಮಾಡ್ತೇವೆ.